ಇಂದು ಜೀವನ ಕಷ್ಟವಾಗಿದೆ ನಿಜ. ನಾಳೆ ಇನ್ನಷ್ಟು ಕಷ್ಟಕರವಾಗಿರಬಹುದು. ಆದರೆ ನಾಡಿದ್ದು ತುಂಬಾ ಸುಂದರವಾಗಿರುತ್ತದೆ. ಕಷ್ಟ ಮನುಷ್ಯನ ಕುಗ್ಗಿಸೋಕೆ ಅಲ್ಲ, ಬದಲಾಗಿ ಅವನನ್ನು ಬಲಿಷ್ಠಗೊಳಿಸಲು ಬರುತ್ತದೆ. ಎಲ್ಲರಿಗೂ ಬೆಳಗಿನ ಶುಭೋದಯ. ಇವತ್ತು ಬೆಳಗಿನ ತಿಂಡಿಗೆ ನಾನು ಮೆಂತ್ಯ ಬಾತ್ ಮಾಡಿದ್ದೀನಿ. ಇವಾಗ ನಾನು ಅವಳಿಗೆ ಸ್ವಲ್ಪ ತಿನ್ನಿಸ್ಬಿಟ್ಟು ಬಂದು, ಇವಾಗ ನೀನು ಸ್ವಲ್ಪ ತಿನ್ಕೋ, ನನಗೆ ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಬಂದಿದ್ದೀನಿ. ಇವಾಗ ಅವಳು ಇವಾಗ ಅವಳಿಗೆ ಕೊಟ್ಬಿಟ್ಟು ಬಂದು ನಾನು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಬಂದೆ. ಇವಾಗ ಅವಳ ಹತ್ರನೇ ಕೂತ್ಕೊಂಡ್ರೆ ನನ್ನ ಕೆಲಸ ಆಗಲ್ಲ, ನಾನು ಕೂಡ ಸ್ಕೂಲ್ಗೆ ಹೋಗ್ಬೇಕಲ್ವ. ಹಾಗಾಗಿ ಅವಳಿಗೆ ಅದನ್ನು ತಿನ್ಲಿಕ್ಕೆ ಕೊಟ್ಬಿಟ್ಟು ಬಂದು ನಾನು ಇಲ್ಲಿ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊತಾ ಇದ್ದೀನಿ. ಮಕ್ಕಳಿಗೆಲ್ಲ ನಾವು ಇವಾಗಲಿಂದನೇ ಅಭ್ಯಾಸ ಮಾಡಬೇಕಾಗುತ್ತೆ. ಅವರು ಇಂಡಿಪೆಂಡೆಂಟಾಗಿ ಎಲ್ಲೋದ್ರೂ ತಿನ್ಕೊಂಬರಬೇಕು. ಕೊಟ್ಟಿದ್ದೆಲ್ಲನೂ ತಿನ್ನಬೇಕು ಅಂತ ಹೇಳಲ್ಲ, ಬೇರೆ ಕಡೆ ಎಲ್ಲ ಮನೇಲಿ ಏನೇ ಕೊಟ್ಟರು ಅದಕ್ಕೆ ಅಡ್ಜಸ್ಟ್ ಆಗಿ ತಿನ್ನೋ ಥರ ನಾವು ಬೆಳೆಸ್ಬೇಕಾಗುತ್ತೆ. ಬೆಳಗ್ಗೆ ಎದ್ದರೆ ಹೆಣ್ಮಕ್ಳಿಗೆ ಫಸ್ಟ್ ತಲೆಗೆ ಬರೋದೇ ಕ್ಲೀನಿಂಗು. ಅದು ಚೆನ್ನಾಗಿದ್ದರೆ, ಮನೆ ನೀಟಾಗಿದ್ದರೆ ಮಾತ್ರ ಅವ್ರಿಗೆ ಒಂಥರ ಖುಷಿ ಅನಿಸುತ್ತೆ. ಅದೇ ಥರ ಅಲ್ವಾ ಹೆಣ್ಮಕ್ಳು. ಇವಾಗ ನೋಡಿ ನಾನು ಅದು ಸಾಮಾನುಗಳನ್ನೆಲ್ಲ ಹಿಂದಿನ ದಿನ ಎಲ್ಲೆಲ್ಲಿ ಹೆಂಗೆ ತೊಗೊಂಡು ಬಂದಿರ್ತಾರೋ ನನ್ನ ಮಕ್ಕಳಾಗಲಿ ನಮ್ಮ ಹಸ್ಬೆಂಡ್ ಆಗಲಿ, ನಾವೇನೋ ಇಡೋ ಪ್ಲೇಸಲ್ಲಿ ಇಟ್ಟಿರ್ತೀವಿ. ಬಟ್ ಅವ್ರು ಆ ಥರ ಮಾಡಿರಲ್ಲ. ಎಲ್ಲನೂ ತೊಗೊಂಡು ಅವ್ರಿಗೆ ಎಲ್ಲಿ ಈಸಿಯಾಗಿರುತ್ತೋ ಆ ಜಾಗದಲ್ಲಿ ಇಟ್ಬಿಟ್ಟಿರ್ತಾರೆ. ಇವಾಗ ಅದನ್ನೆಲ್ಲ ಮತ್ತೆ ನಾನು ವಾಪಸ್ ಆ ಜಾಗಕ್ಕೆಲ್ಲ ಇಟ್ಬಿಟ್ಟು ಮನೇನ ಇಷ್ಟು ನೀಟಾಗಿ ಮಾಡಿದ್ದೀನಿ ನೋಡಿ. ಇವಾಗ ನನ್ನ ಮಗಳನ್ನ ಕಳಿಸ್ಬಿಟ್ಟು ಬಂದೆ. ನಮ್ಮಮ್ಮ ಕಳಿಸ್ಬಿಟ್ಟು ಬಂದು ಮತ್ತೆ ಸ್ವಲ್ಪ ಏನೇನು ಮಿಕ್ಕಿದ್ದು ಕೆಲಸಗಳಿತ್ತು ಅದನ್ನೆಲ್ಲ ಮುಗಿಸ್ಕೊಂಡು, ಅಡುಗೆ ಕೂಡ ಮಾಡಿದ್ನಲ್ವ, ಅದು ಅಡುಗೆ ಮನೆ ಸ್ವಲ್ಪ ಗಲೀಜೆಲ್ಲ ಆಗಿರುತ್ತಲ್ವ, ಅದನ್ನು ಕೂಡ ಕ್ಲೀನ್ ಮಾಡಿಕೊಂಡು ಇವಾಗ ನಾನು ಕೂಡ ರೆಡಿ ಆಗಿಬಿಟ್ಟು ಸ್ಕೂಲಿಗೆ ಬಂದಿದ್ದೀನಿ. ನನಗೆ ವಿಡಿಯೋ ಗೊತ್ತೇ ಆಗಿಲ್ಲ, ನನ್ನ ಮಗಳಿಗೂ ತಿನ್ನಿಸಿರೋ ವಿಡಿಯೋ ಇದೆ, ಇಲ್ಲೂ ಕೂಡ ಅದೇ ವಿಡಿಯೋ ಇದೆ. ಮಕ್ಕಳಿಗೆ ಅಮ್ಮ ಆಗಿ ಕೂಡ ನಾನು ತಿನ್ನಿಸಿದ್ದಾಯಿತು. ಇವಾಗ ಆ್ಯಸ್ ಎ ಟೀಚರ್ ಆಗಿ ಕೂಡ ನನ್ನ ಮಕ್ಕಳಿಗೆ ತಿನ್ನಿಸ್ತಾ ಇದ್ದೀನಿ. ಆದರೆ ಹೆಣ್ಮಕ್ಳಿಗೆ ಯಾವಾಗ್ಲೂ ಅದೊಂಥರ ಖುಷಿ ವಿಚಾರನೇ ಅಲ್ವಾ. ಇವಾಗ ನಾನು ಮತ್ತೆ ಸಂಜೆ ಟ್ಯೂಷನ್ ಎಲ್ಲ ಮುಗಿಸ್ಕೊಂಡು ನಾನು ದೇವಸ್ಥಾನಕ್ಕೆ ಬಂದಿದ್ದೆ 8:30 ಆಗಿತ್ತು. ಆದರೂ ಟ್ರಾಫಿಕ್ ನೋಡಿ ಆ ಏರಿಯಾದಲ್ಲಿ ಬರೋಕ್ಕಾಗ್ತಾ ಇರಲಿಲ್ಲ. ಯಾಕೆ ಅಂತೇಳಿದ್ರೆ ಆಲ್ಮೋಸ್ಟ್ ಆ ದೇವಸ್ಥಾನ ಸ್ವಲ್ಪ ಚಿಕ್ಕದ ರೋಡ್ ಇರೋದ್ರಿಂದ ಎಲ್ಲರೂ ಅಲ್ಲೇ ಪಾರ್ಕಿಂಗ್ ಮಾಡ್ತಾರೆ. ಕಾರ್ ಪಾರ್ಕಿಂಗು, ಬೈಕ್ ಪಾರ್ಕಿಂಗು ಈ ಥರ ಇರೋದ್ರಿಂದ ಅಲ್ಲಿ ಜಾಗಕ್ಕೆ ಬರೋಕ್ಕಾಗ್ತಿಲ್ಲ. ನೋಡಿ ರಾಯರು ಯಾವ ಥರ ಕಾಣಿಸ್ತಾ ಇದ್ದಾರೆ ಅಂತೇಳಿ, ಎಷ್ಟು ಜನ ಇದ್ದಾರೆ ಅಂತೇಳಂದರೆ ಭಕ್ತರು ತುಂಬಾ ಜನ ಇದ್ದಾರೆ. ಆದರೂ ನೋಡೋದಕ್ಕೆ ಒಂಥರ ತುಂಬ ಖುಷಿ ಆಯಿತು. ದೇವ್ರ ದರ್ಶನ ಮಾಡಿದ್ದು ಸಮಾಧಾನ ಆಯಿತು. ತುಂಬ ದಿನದಿಂದ ದೇವಸ್ಥಾನಕ್ಕೆ ಬರೋದಕ್ಕಾಗಿರಲಿಲ್ಲ. ಸರಿ, ಇವಾಗ ಬಂದಿದ್ದೊಂಥರ ಸಮಾಧಾನ, ಮನಸ್ಸಿಗೆ ಖುಷಿ ಆಯಿತು. ಹಾಗೆ ಇಲ್ಲಿ ಭಜನೆಯನ್ನು ಮಾಡ್ತಾಯಿದ್ರು. ಸರಿ ಅಂದ್ಬಿಟ್ಟು ನೋಡಿಕೊಂಡು ಕೂತ್ಕೊಂಡ್ವಿ. ಅದಾದಮೇಲೆ ಸ್ವಲ್ಪ ಹೊತ್ತು ಪ್ರಸಾದ ತೊಗೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ತಿಂದ್ಕೊಂಡು ಬಂದ್ವಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.